ಘೋಷಣೆಯನ್ನು ಮಾಡಿದಿರಿ. ಆಯ್ತು. ಜೊತೆಗೆ ಇನ್ನೊಂದು ನಮ್ಮ ಹಿರಿಯ ಶಾಸಕರಿಗೆ ಅತ್ಯಂತ ಅಪಮಾನಕಾರಿಯಾಗಿ ನಮ್ಮ ಹಿಂದೆ ಕುಂಡ್ರಿಸುವಂತ ವ್ಯವಸ್ಥೆ ಮಾಡಿದ್ದೀರಿ. ಎಲ್ಲಿ? ಹೋದ ಸದನದಲ್ಲಿ ಸಹ ತಮ್ಗೆ ವಿನಂತಿ ಮಾಡ್ಕೊತೀವಿ, ನಾವು 6 ಸಲ 5 ಸಲ ಆಯ್ಕೆ ಆದಂತವ್ರಿಗೆ ಮುಂದೆ ಕೊಡುವಂತ ವ್ಯವಸ್ಥೆನ ಮಾಡಬೇಕಾಗಿತ್ತು. ಗಮನಕ್ಕೆ ತಗೊಂಡು ಬಂದಿದ್ದೀವಿ. ಈ ಸಲನೂ ಸಹ ನಮ್ಮನ್ನ ಕೊನೆಗೆ ನನಗೆ ಎಷ್ಟನೇ ನಂಬರ್ ಯತ್ನಾಳ್ ಸಾಹೇಬ್ರನ್ನ ಮಾತಾಡ್ತಿದ್ದಾರೆ ರಂಗನಾಥ್. ಬಿಜೆಪಿ ಏನ್ ಸಿಗ್ತಾ ನಿಮ್ಗೆ? ಯತ್ನಾಳ್ ಸಾಹೇಬ್ರನ್ನ ಅನಾಥರು ಮಾಡ್ಬಿಟ್ಟವ್ರೆ. ಅದಕ್ಕೋಸ್ಕರ ನಾವೆಲ್ಲ ನಿಮ್ ಜೊತೆ ಇದ್ದೀವಿ. ಪ್ರಶ್ನೆ ಶುರುವಾಗ್ಲಿ. ಅಧ್ಯಕ್ಷರೇ, ನಮಗೆ ಇನ್ನೊಮ್ಮೆ ನಮ್ಮ ಸೀಟುಗಳ ಬಗ್ಗೆ ಪುನರ್ ಪರಿಶೀಲನೆ ಮಾಡಿ ನಾಳೆ ಒಳಗಾಗಿ ತಾವು ವಿಧಾನಸಭಾ ಅಧ್ಯಕ್ಷರಾಗಿ ಒಂದು ಒಳ್ಳೆಯ ನಿರ್ಣಯ ತಗೋಬೇಕಂತೇಳಿ ನಾವು ಅತ್ಯಂತ ಕಳಕಳಿಯಿಂದ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಂಡು. ಒಂದು ನಿಮಿಷ ಎಲ್ಲರೂ ಒಂದ್ ಸೆಕೆಂಡ್ ಬೈ ರಾಯರೆಡ್ಡಿ ಒಂದ್ ಸೆಕೆಂಡ್ ಅದನ್ನು ಕ್ಲಿಯರ್ ಮಾಡ್ತೇನೆ ನಾನು. ಯತ್ನಾಳ್ ಅವರೇ ಆಯ್ತು, ಇದಲ್ಲ ಬೇರೆ ಪ್ರಶ್ನೆ. ಯತ್ನಾಳ್ ಅವರೇ ನೋಡಿ, ಮೊನ್ನೆ ನಾವು ಸೀನಿಯರ್ ಇದ್ದೇವೆ, ನಮಗೆ ಲಾಸ್ಟ್ ಅಲ್ಲಿ ತಾವು ಸೀಟ್ ಕೊಟ್ಟಿದ್ರೆ ತಾವು ಮೊನ್ನೆ ಕೂಡ ಎಲ್ಲಿ ಹೊತ್ತು ಕೂಡ ಹೇಳ್ತಾ ಇದ್ರಿ. ನಮ್ಮನ್ನ ಸ್ಪಷ್ಟ ಬರ್ತೇನೆ, ರಾಜ್ಯದಲ್ಲಿ ಸೀನಿಯರ್ ಜೂನಿಯರ್ ಅಂತ ಇಲ್ಲ. ಅಧಿಕಾರ ಇದ್ದವನೇ ಸೀನಿಯರ್, ಅಧಿಕಾರ ಇಲ್ಲದವನು ಜೂನಿಯರ್. ನಾವು ಹೇಳ್ದು ಕೇಳಿ, ಒಂದು ಸೆಕೆಂಡ್ ನಾನು ಹೇಳ್ದು ಕೇಳಿ ಇಲ್ಲಿ. ಆಯ್ತು, ಒಂದು ಹೇಳ್ದು ಕೇಳಿ. ನಾವು ಇಲ್ಲಿ ಸೀಟ್ ಕೊಡುವಾಗ ಸೀನಿಯಾರಿಟಿ ನೋಡಿ ಕೊಡುದಲ್ಲ. ಯಾರಿಗೆ ಜಾಸ್ತಿ ಸಂಖ್ಯೆ ನಂಬರ್ ಇದ್ರೆ ಅವ್ರಿಗೆ ಈ ಸೈಡ್ ಕೊಡುವಂಥದ್ದು, ಕಡಿಮೆ ಸಂಖ್ಯೆ ನಂಬರ್ ಇದ್ರೆ ಈ ಕಡೆ ನಾವು ಕೊಡುವಂಥದ್ದು. ಅದಕ್ಕಿಂತ ಕಡಿಮೆ ಇದ್ದರೆ ಆ ಕಡೆ ಬಂದು ಸೇರ್ತಾರೆ. ನೀವು ಇಲ್ಲಿದ್ದಾಗ ನಿಮಗೆ ಫ್ರಂಟ್ ಸೀಟಲ್ಲೇ ಕೊಟ್ಟಿದ್ದೆವು. ನಿಮಗೆ ಬೇಕಾದಾಗ ಇಲ್ಲಿ ಬರುವುದು, ಬೇಡದಾಗ ಅಲ್ಲಿ ನೀವು ಬಿಟ್ಟು ಹೋದರೆ ನಾವೆಂತ ಮಾಡಲಿಕ್ಕೆ ಅಲ್ಲಿ ಕೊಡ್ಲಿಕ್ಕೆ ಆಗ್ತದೆ? ನನಗೆ ನೀವು ನಮ್ಮ ಈ ಕಡೆ ಬಂದರೆ ಇಲ್ಲಿ ಫ್ರಂಟಲ್ಲಿ ಬರ್ತದೆ, ನೀವು ಇಲ್ಲಿ ಬಂದರೆ ನಿಮ್ಗೆ ಇಲ್ಲಿ ಫ್ರಂಟಲ್ಲಿ ಬರ್ತದೆ. ಅಧ್ಯಕ್ಷರೇ, ನಾವು ಬೇಕಂದಾಗ ಬರುವುದು ಬಿಡೋದಲ್ಲ, ನಾವೇ ನಿಜವಾದಂತ ನಿಷ್ಠಾವಂತ ಕಾರ್ಯಕರ್ತರು. ಈ ಸದನದಲ್ಲಿ ನಿಜವಾಗಿ ವಿರೋಧ ಪಕ್ಷ ನಾಯಕ ಅಂದ್ರೆ ನಾನೇ. ಆಯ್ತು, ನಾ ಅಡ್ಜಸ್ಟ್ಮೆಂಟ್ ಗಿರಕಿ ಅಲ್ಲ, ನಾ ಯಾರು ನೋಡೋ ಹೊಂದಾಣಿಕೆ ಮಾಡ್ಕೊಂಡೆಲ್ಲ, ನಾ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿಲ್ಲ, ಯಾವ ಮಂತ್ರಿಗಳ ಬಳಿ ದಯಾಪರನಾಗಿ ಕೇಳ್ಕೊಂಡೆಲ್ಲ. ಬಿಜೆಪಿ ವಿರೋಧ ಪಕ್ಷದ ನಾಯಕರು ಬೇಕಾದ್ರೆ ಡೆಪ್ಯೂಟಿ ಸ್ಪೀಕರ್ ಪಕ್ಕ ನೀವು ಒಂದು ಕುರ್ಚಿ ನನಗೆ ಅಲಾಟ್ಮೆಂಟ್ ಮಾಡ್ಬೇಕಂತ ವಿನಂತಿ ಮಾಡ್ಕೊಡ್ತೀನಿ. ಓಕೆ, ಈಗ ರಾಯರೆಡ್ಡಿ ಅವರು. ಸಾಮಾನ್ಯ ಅಧ್ಯಕ್ಷರೇ, ಇವತ್ತು ಉತ್ತರ ಕರ್ನಾಟಕದ ವಿಚಾರದಲ್ಲಿ ತಾವು ಚರ್ಚೆಗೆ ಅವಕಾಶ ಕೊಟ್ಟಿದ್ದೀರಿ, ತಮ್ಮ ಧನ್ಯವಾದಗಳು. ಆದರೆ ಕ್ವಶನ್ ಅವರ್ ತೆಗೆದು ಕೂಡಲೇ ಉತ್ತರ ಕರ್ನಾಟಕದ ಚರ್ಚೆ ಮಾಡುವಂಥ ಅವಶ್ಯಕತೆ ಇಲ್ಲ. ಮಾನ್ಯ ವಿರೋಧ ಪಕ್ಷದ ಮುಖಂಡರು, ವಿರೋಧ ಪಕ್ಷದ ನಾಯಕರು, ಅವರಿಗೆ ಕೇಳ ಹಕ್ಕಿದೆ. ಅದ್ರ ಬಗ್ಗೆ ನಾನು ಡಿಸ್ಪ್ಯೂಟ್ ಇಲ್ಲ. ಆದರೆ ನೀವು ಈಗಾಗಲೇ ಅಜೆಂಡಾದಲ್ಲಿ ಉತ್ತರ ಕರ್ನಾಟಕ ಚರ್ಚೆ ಹಾಕಿಬಿಟ್ಟಿದ್ದೀರಿ. ಹಾಕಿದ್ರಿಂದ there is no meaning for the adjournment motion at all. You cannot admit. ನೋಡಿ, ಅದರಲ್ಲಿ ರೂಲ್ಸ್ 162 it is categorically said, speaker to decide admissibility of the motion, any motion. ಅದಕ್ಕೆ ನೀವು ಡಿಸೈಡ್ ಮಾಡಬೇಕು. ಅದಕ್ಕೆ ಈಗಾಗಲೇ ನೀವು ಅಜೆಂಡಾದಲ್ಲಿ ಫಿಕ್ಸ್ ಮಾಡಿಬಿಟ್ಟಿದ್ದೀರಿ ಉತ್ತರ ಕರ್ನಾಟಕ ಚರ್ಚೆನ. ಅದಕ್ಕೆ ಅವರೇನು ಅಡ್ಜರ್ನ್ಮೆಂಟ್ ಮೋಷನ್ ಕೊಟ್ಟಿದ್ದಾರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಅದನ್ನು ತಾವು ಅವ್ರಿಗೆ ಹೇಳಿ ಕ್ವಶನ್ ಅವರ್ ಮುಗಿದ ತಕ್ಷಣ ಉತ್ತರ ಕರ್ನಾಟಕದ ಚರ್ಚೆ ಮಾತಾಡಿ. ಬಹಳ ಸಂತೋಷ ನೀವು ಒತ್ತಾಯ ಮಾಡ್ತಿರೋದು, ನನಗೇನು ವಿರೋಧ ಇಲ್ಲ. ದೇರ್ ಇಸ್ ನೋ ರೂಲ್. ಅದಕ್ಕೊಂದು ರೂಲಿಂಗ್ ಕೊಡಿ. ಚರ್ಚೆ ಮಾಡೋದು ಅವಶ್ಯಕತೆ ಇದೆ ಅಧ್ಯಕ್ಷರೇ. ಆಯ್ತು, ನೋಡಿರಿ, ಅದು ನಿರ್ಧಾರ ನೀವು ಚರ್ಚೆ ಮಾಡಬೇಡಿ. ರಾಯರೆಡ್ಡಿ ಅವರು ಹೇಳಿದ್ದೀರಿ ತಮ್ಮ ಸಲಹೆ ಅಲ್ಲ, ಅದಕ್ಕೆ ಒಂದು ರೂಲಿಂಗ್ ಕೊಟ್ಬಿಡಿ ಅಂತ ಹೇಳಿದ್ದ ನಾನು. ನೀವು ನಿಮ್ಮ ರೋಗವು ನಿಂದೆ, ಮದ್ದು ನಿಂದೆ, ಮತ್ತೆ ನಾನೇ ಕೇಳಿ ಕೂತ್ಕೊಳ್ಳೋದು? ನಿಮ್ಮ ವಿಚಾರ ತಾವೆಲ್ಲ ಹೇಳಿದ್ದೀರಿ. ಇಲ್ಲಿ ವಿಷಯ ಕೇಳಿ. ಈಗ ಆಯಿತು, ನಿಯಮ ಪ್ರಕಾರ ನಿಮ್ಗೆ ಗೊತ್ತಿದೆ. ನಿಯಮ ಪ್ರಕಾರ ನಮಗೆ ಕ್ವಶನ್ ಅವರ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತೇಳಿ ಫಸ್ಟ್ ಕ್ವಶನ್ ಅವರೇ ತೆಕ್ಕೊಳ್ಳುವಂಥ ನಿಯಮ ಪ್ರಕಾರ. ಅದರ ಅನುಗುಣವಾಗಿ ನಾವು ಕೂಡ ಎಜೆಂಡಾದಲ್ಲಿ ಫಸ್ಟ್ ಕ್ವಶನ್ ಅವರ್ ಆದ ನಂತರ ವರದಿಯನ್ನು ಒಂದು 2 ಮಿನಿಟ್ಸಲ್ಲಿ ಸಲ್ಲಿಸಿ ಮತ್ತೆ ಉತ್ತರ ಕರ್ನಾಟಕ ಚರ್ಚೆ ಅಂತೇಳಿ ನಾವು ಅದನ್ನು ಎಜೆಂಡಾದಲ್ಲಿ ಕೂಡ ಹಾಕಿದ್ದೇವೆ. ಈ ಮಧ್ಯದಲ್ಲಿ ಪ್ರತಿಪಕ್ಷದ ನಾಯಕರು ಕೂಡ ಇವತ್ತು ಒಂದು ಅದರ ಬಗ್ಗೆ ನಿಲುವಳಿ ಸೂಚನೆ ಕೊಟ್ಟಿದ್ದಾರೆ. ಇದರ ಮಧ್ಯದಲ್ಲಿ ಏನು, ನಮಗೆ ಕ್ವಶನ್ ಅವರ್ ಬೇಡ, ನಮಗೆ ಉತ್ತರ ಚರ್ಚೆಗೆ ಬೇಕಂತೇಳಿ ಕೆಲವರು ಕೂಡ ಕೇಳಿದ್ದಾರೆ. ಕೆಲವರು ಕ್ವಶನ್ ಅವರ್ ಬೇಕಂತ ಹೇಳಿದ್ದಾರೆ. ಈಗ ನೀವು ನನ್ನ ವಿಚಾರ ನಾನು ಈಗ ಹೇಳಿದೆ ಅಂತ ಹೇಳಿದೆ, ನಿಮ್ಮನ್ನು ಒಂದು ಸಮಾಧಾನವಾಗಿ ಕಾಂಪ್ರಮೈಸ್ ಆಗಿ ಹೋಗಲಿಕ್ಕೆ ನಿಮಗೆ ಉತ್ತರ ಕರ್ನಾಟಕದ ಚರ್ಚೆ ಆದ್ಯತೆ ಬೇಕಾದಲ್ಲಿ ನಿಮ್ಮ ಅರ್ಥ ಮಾಡಿಕೊಂಡು ಸರ್ಕಾರ ಕೂಡ ಅದನ್ನು ಹೇಳಿದ ಮೊದಲು ತಗೊಳ್ಬೋದು ಅಂತ ಹೇಳಿಕೊಂಡು ನಾನು ಬೇಕಾದರೆ ಉತ್ತರ ಕರ್ನಾಟಕ ಚರ್ಚೆಗೆ ನಾನು ಮೊದಲ ಆದ್ಯತೆ ಎಲ್ಲ ಬದಿಗಿಟ್ಟು ಮೇಲೆ ನಾನು ಕೊಡಲಿಕ್ಕೆ ನಾನು ತಯಾರಿದ್ದೇನೆ. ಆದರೆ ಒಂದು
ನಿಮಗೆ ನಿಲುವಳಿ ಸೂಚನೆ ಮಂಡಿಸಲಿಕ್ಕೆ ಆಗುವುದಿಲ್ಲ. ನಿಲುವಳಿ ಸೂಚನೆ ಮಂಡಿಸಬೇಕಾದ್ರೆ ಅದು ಕ್ವಶನ್ ಅವರ್ ಆದ ನಂತರನೇ ನೀವು ಮಂಡಿಸಬೇಕು. ಆದ ಕಾರಣ ಈ ಎಲ್ಲ ವಿಚಾರ ಬೇಕಾದಲ್ಲಿ ಒಂದು ಸ್ಟೆಪ್ ಮುಂದೆ ಹೋಗಿ ನಾವು ನೇರವಾಗಿ ಉತ್ತರ ಕರ್ನಾಟಕ ಚರ್ಚೆ ಬೇಕಾದ್ರೆ ಹೋಗುವ, ಅಥವಾ ಪ್ರಶ್ನೋತ್ತರ ತೆಕ್ಕೊಂಡು ಇದರ ಮುಂದೆ ಹೋಗುವಂಥ ವಿಚಾರ ಮಾಡುವ. ಮಾನ್ಯ ಅಧ್ಯಕ್ಷರು, ಒಂದು ಬಿಸ್ನೆಸ್ ಅಡ್ವೈಸರಿ ಕಮಿಟಿಯಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಎಲ್ಲರೂ ಒಪ್ಪಿದ್ವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾವು ಉತ್ತರ ಕರ್ನಾಟಕ ಅಭಿವೃದ್ಧಿ ಕುರಿತು ತಕ್ಷಣ ನಾಳೆ ಸಭೆ ನೀವು ಸೇರಿದ ಕೂಡಲೇ ತೆಗೆದುಕೊಳ್ರಿ, ಇದು ನಮ್ಮ ಸರ್ಕಾರದ ಆಸಕ್ತಿನೂ ಆಗಿದೆ ಅನ್ನೋದನ್ನು ಪ್ರಸ್ತಾಪ ಮಾಡಿದರು. ಆ ಹಿನ್ನೆಲೆಯೊಳಗೆ ಸರ್ಕಾರ ಕ್ವೆಶ್ಚನ್ ಅವರು ಸಸ್ಪೆಂಡ್ ಮಾಡಿ ಉತ್ತರ ಕರ್ನಾಟಕದ ಚರ್ಚೆಗೆ ಪ್ರಾರಂಭಿಸೋದಕ್ಕೆ ನಮ್ಮ ಸಂಪೂರ್ಣ ಒಪ್ಪಿಗೆ ಇದೆ. ಅದನ್ನು ತಾವು ಏನು ತಮ್ಮ ವಿವೇಚನೆಯಲ್ಲಿ ಸರಿ ಅನಿಸುತ್ತೋ ಅದು ಮಾಡಿ ಸರ್ಕಾರ ಉತ್ತರ ಕರ್ನಾಟಕ ವಿಚಾರದ ಚರ್ಚೆಗೆ ತಕ್ಷಣ ಪ್ರಾರಂಭ ಮಾಡೋದಕ್ಕೆ ನಮ್ಮ ಸಹಮತ ಇದೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಕಾಂಗ್ರೆಸ್ ಪಕ್ಷದ ನಾಯಕರಾದ ಚಂದ್ರರಾಜ್ ಹಟ್ಟಿಹೊಳಿ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಅಲ್ಲಪ್ಪ, ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರನ್ನು ನೀವೇನಿವೆ ಉತ್ತರ ಕನ್ನಡ ಚರ್ಚೆ ಬೇಕು, ರಾಜ್ಯಕ್ಕೆ ಬೇಕಾ ಉತ್ತರ ಕನ್ನಡ ಚರ್ಚೆ ಬೇಕಾ? ನೀವು 6 ಗಂಟೆ ನಂತರ ಟೈಮ್ ಮಾತಾಡಿ ನೋಡಿ. ನೀವು ಉತ್ತರ ಕರ್ನಾಟಕದ ಬಗ್ಗೆ ಭಾವನೆ ಇದ್ರೆ, ಅದ್ರ ಬಗ್ಗೆ ಕಾಳಜಿ ಇದ್ರೆ ಉತ್ತರ ಕನ್ನಡದ ಬಗ್ಗೆ ನೀವು ಚರ್ಚೆ ತಗೊಳ್ಳಿ. ಅದು ಬೇರೆ ವಿಷಯ ಎಲ್ಲ ಮತ್ತೆ ಮಾತಾಡಿ. ನಮ್ಮ ಪಕ್ಷದ ಆಂತರಿಕ ವಿಚಾರ ನಿಮಗೆ ಮುಖ್ಯಮಂತ್ರಿ ಆಂತರಿಕ ಆಗಲ್ಲ ರೀ, ಮುಖ್ಯಮಂತ್ರಿ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಂತರಿಕ ಆಗಲ್ಲ. ಮುಖ್ಯಮಂತ್ರಿ ರಾಜ್ಯದ ವ್ಯವಸ್ಥೆ, ಮಾನ್ಯ ಸಭಾಧ್ಯಕ್ಷ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಲ್ಲ. ಮೊದಲು ಪ್ರಶ್ನೋತ್ತರ ತಗೊಂಡು ಆಮೇಲೆ ಅದಕ್ಕೆ ನಿಲುವಳಿ ಈಗ ಚರ್ಚೆ ಮಾಡಿದ್ದೀರಿ. ಈಗ ಪ್ರತಿಪಕ್ಷದ ನಾಯಕರು ಅದನ್ನು ಹೇಳ್ತಾರೆ, ಫಸ್ಟ್ ಕ್ವಶನ್ ಅವರು ತಗೊಳ್ಳಿ ಮತ್ತೆ ಉತ್ತರ ಚರ್ಚೆ ತಗೊಳ್ಳುವ ಅಂತ ಹೇಳಿಕೊಂಡು ಈಗ ಪ್ರಶ್ನೋತ್ತರ ಸ್ಟಾರ್ಟ್ ಮಾಡಿ. ಉಮಾನಾಥ್ ಕೋಟ್ಯಾನ್, ಡಾಕ್ಟರ್ ಜಿ ಪರಮೇಶ್ವರ್, ಹೋಮ್ ಮಿನಿಸ್ಟರ್. ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 439 ಮಾನ್ಯ ಗೃಹ ಸಚಿವರಿಗೆ ಕೇಳ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರ ಉತ್ತರಗಳನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಗೃಹ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ನನ್ನ ಮೂಡುಬಿದ್ರೆ ತಾಲೂಕಿನ ಪೊಲೀಸ್ ಸ್ಟೇಷನ್ ಅಲ್ಲಿ ಸುಮಾರು ಅದು ಕಮಿಷನರೇಟ್ಗೆ ಬರ್ತದೆ, ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಗೆ ಬರ್ತದೆ. ಸುಮಾರು 25 ವರ್ಷಗಳ ಹಿಂದಿನ ಜನಸಂಖ್ಯೆ ಆಧಾರದ ಮೇಲೆ, ಆಗ ಅಲ್ಲಿ 1 ಲಕ್ಷ ಜನಸಂಖ್ಯೆ ಇತ್ತು. ಆ ಆಧಾರದ ಮೇಲೆ ಈಗಿರುವಂಥ ಪೊಲೀಸ್ ಸಿಬ್ಬಂದಿಗಳಿರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು, ಆ ರೀತಿಯಲ್ಲಿ ಇದ್ದಾರೆ. ಅಲ್ಲಿ ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟ್ರು, 7 ಜನ SIಗಳಿರಬೇಕು, 2 ಜನ ಮಾತ್ರ ಇದ್ದಾರೆ. 8 ಜನ ASI ಇರಬೇಕು, 4 ಜನ ಮಾತ್ರ ಇದ್ದಾರೆ. 20 ಜನ ಹೆಡ್ ಕಾನ್ಸ್ಟೇಬಲ್ಗಳಿರಬೇಕು, 14 ಜನ ಮಾತ್ರ ಇದ್ದಾರೆ. 40 ಜನ PCಗಳಿರಬೇಕು, ಅದರಲ್ಲಿ 28 ಜನ ಮಾತ್ರ ಇದ್ದಾರೆ, 22 ಜನ ಇಲ್ಲ. ಹಾಗೆಯೇ ಮುಲ್ಕಿಯಲ್ಲಿ ಅದು ಸಹ ಕಮಿಷನರೇಟ್ ವ್ಯಾಪ್ತಿಗೆ ಬರ್ತದೆ. ಅಲ್ಲಿ ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟರ್, 4 ಜನ SIಗಳಿರಬೇಕು, 2 ಜನ ಮಾತ್ರ ಇದ್ದಾರೆ. 5 ಜನ ASIಗಳು, 5 ಜನ ASIಗಳಿದ್ದಾರೆ. PCಗಳಲ್ಲಿ ಕಂಡಾಪಟ್ಟ ಜನ ಕಡಿಮೆ ಇದ್ದಾರೆ. ಗ್ರಾಮೀಣ ಭಾಗ ಆಗಿರುವುದರಿಂದ ನಮ್ಮ ಮೂಡುಬಿದ್ರೆ ತಾಲೂಕು ಅಲ್ಲಿ ನಮ್ಮ ತುಂಬ ಗ್ರಾಮೀಣ ಭಾಗ ಆದ್ದರಿಂದ ರೆವಿನ್ಯೂ ಆಗಿ ತುಂಬ ದೊಡ್ಡದಾದಂಥ ಒಂದು ತಾಲೂಕು. ಆ ದೃಷ್ಟಿಯಲ್ಲಿ ಕಮಿಷನರೇಟ್ ವ್ಯಾಪ್ತಿ ಆಗಿರುವುದರಿಂದ ಈಗಾಗಲೇ ಮೂಡುಬಿದ್ರೆಯಲ್ಲಿ ನಮಗೆ ಗೊತ್ತಿರುವ ಹಾಗೆ ಸುಮಾರು 70,000 ವಿದ್ಯಾರ್ಥಿಗಳ ಸಂಖ್ಯೆನೇ ಇದೆ. ಅಲ್ಲಿ ಶಿಕ್ಷಣ ಸಂಸ್ಥೆಗಳು, ಹಲವಾರು ಶಿಕ್ಷಣ ಸಂಸ್ಥೆಗಳಿವೆ. ಈಗ ಸುಮಾರು 3 ಲಕ್ಷ ಜನಸಂಖ್ಯೆಯಲ್ಲಿರುವುದರಿಂದ ಅಲ್ಲಿಗೆ ಈ ಕಮಿಷನರೇಟ್ ವ್ಯಾಪ್ತಿಗೆ ಸೇರಿದಂಥ ಪೊಲೀಸ್ ಸ್ಟೇಷನ್ಗಳು ಏನೆಲ್ಲ ಬೇಕು ಈ ಆಧಾರದಲ್ಲಿ ನಾನೀಗಾಗಲೇ ಹೇಳಿದಾಗೆ ತುಂಬ ಕೊರತೆಗಳಿರುವುದರಿಂದ ಅಲ್ಲಿ ಮತ್ತು ಮುಲ್ಕಿಗೆ ಮಾನ್ಯ ಗೃಹ ಸಚಿವರು ಹೇಳಿದ್ದಾರೆ, ಇದರಲ್ಲಿ 2 PSIಗಳ ಹುದ್ದೆಗಳು ಮತ್ತು ಮುಲ್ಕಿಯಲ್ಲಿ 1 PC ಹುದ್ದೆ ಮಾತ್ರ ಖಾಲಿದೆ ಅಂತ. ಇಲ್ಲ, ಇದು ತಪ್ಪು ಲೆಕ್ಕ. ನಾನು ಸರಿಯಾದ ಮಾಹಿತಿಗಳನ್ನು ಕೊಡ್ತಾ ಇದ್ದೇನೆ. ದಯವಿಟ್ಟು ಮಾನ್ಯ ಗೃಹ ಸಚಿವರು ನಮ್ಮ ಮೂಡುಬಿದ್ರೆ ಪೊಲೀಸ್ ಸ್ಟೇಷನ್ ಮತ್ತು ಒಟ್ಟಾರೆ ನಮ್ಮ ಮುಲ್ಕಿ ಮೂಡುಬಿದ್ರೆ ಕ್ಷೇತ್ರಕ್ಕೆ, ಮೂಡುಬಿದ್ರೆ ಮೇಯ್ನ್ ಆಗಿ ಇಡೀ ಮೂಡುಬಿದ್ರೆ ತಾಲೂಕಿಗೊಂದು ಸ್ಟೇಷನ್ ಬರ್ತದೆ, ಮುಲ್ಕಿ ತಾಲೂಕಿಗೊಂದು ಸ್ಟೇಷನ್ ಬರ್ತದೆ. ಹಾಗೆಯೇ ನಮಗೆ ಮಂಗಳೂರು ತಾಲೂಕು ವ್ಯಾಪ್ತಿಗೆ ಒಳಪಟ್ಟಂತೆ ಬಜಿಪೆ, ಪನಂಬೂರು, ಸುರತ್ಕಲ್ ಮತ್ತು ಕಾವೂರು ಸಾಧಾರಣ ಅಲ್ಪ ಗ್ರಾಮಗಳು ಅದಕ್ಕೆ ಸೇರ್ತವೆ. ಆ ದೃಷ್ಟಿಯಲ್ಲಿ ಇದೆಲ್ಲ ಕಮಿಷನರೇಟ್ಗೆ ವ್ಯಾಪ್ತಿಗೆ ಬರುವುದರಿಂದ ಮಾನ್ಯ ಗೃಹ ಸಚಿವರೇ, ಮೂಡುಬಿದ್ರೆ ಮತ್ತು ಮುಲ್ಕಿಗೆ ಸರಿಯಾದ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳನ್ನು ಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ನಾನೀಗ ಮಾಡ್ತಾ ಇದ್ದೇನೆ.
ಮಾನ್ಯ ಅಧ್ಯಕ್ಷರೇ, ಏನು ಈ ಪೊಲೀಸ್ ಸ್ಟೇಷನ್ಗಳಲ್ಲಿ ಮಂಜೂರಾತಿ ಆಗಿರ್ತಕ್ಕಂಥ ಸಿಬ್ಬಂದಿ ಸಂಖ್ಯೆ ಮುಲ್ಕಿ ಮತ್ತು ಮೂಡುಬಿದಿರೆ ಎರಡೂ ಸೇರಿ 27 ಜನರಿಗೆ ಮಂಜೂರಾತಿ ಕೊಟ್ಟಿದ್ದಾರೆ. ಆ 27 ಜನನೂ ಕೂಡ ಈಗ ಇದ್ದಾರೆ. ಆದರೆ ಮೂಡುಬಿದಿರೆಯಲ್ಲಿ 2 ಸಬ್ ಇನ್ಸ್ಪೆಕ್ಟ್ರು, ಒಬ್ಬ ಕಾನ್ಸ್ಟೇಬಲ್ಲು ಈಗ ಖಾಲಿ ಇದೆ. ನಮಗೆ ತಮಗೂ ಗೊತ್ತಿದ್ದಾಗೆ ಈ ಸಬ್ ಇನ್ಸ್ಪೆಕ್ಟರ್ ರೆಕ್ರೂಟ್ಮೆಂಟ್ದು ಕಳೆದ 5 ವರ್ಷದಿಂದ ಆಗಿಲ್ಲ. ಹಿಂದೆ ಪೊಲೀಸ್ ಇಲಾಖೆಯಲ್ಲಿ PSI ಸ್ಕ್ಯಾಮ್ ಅಂತ ಹೇಳಿ ಆಗಿರೋದನ್ನು ತಾವು ಜ್ಞಾಪಿಸ್ಕೊಳ್ಬೋದು. ಅದನ್ನೆಲ್ಲ ಬಗೆಹರಿಸಿ ಈಗ ರೆಕ್ರೂಟ್ಮೆಂಟ್ ಪ್ರಾಸೆಸ್ಸನ್ನು ಪ್ರಾರಂಭ ಮಾಡಿದ್ದೇವೆ. 545 PSIಗಳನ್ನು ರೆಕ್ರೂಟ್ಮೆಂಟ್ ಮಾಡ್ತಕ್ಕಂಥದ್ದು ಗೊಂದಲ ಏನಿತ್ತು ಅದನ್ನು ಬಗೆಹರಿಸಿ ಈಗ ರೆಕ್ರೂಟ್ಮೆಂಟ್ ಮಾಡಿದ್ದೇವೆ. ರೆಕ್ರೂಟ್ಮೆಂಟ್ ಮಾಡಿ ಅವರಿಗೆ ಟ್ರೈನಿಂಗ್ ಕಳಿಸಿದ್ದೇವೆ. ಆ ಟ್ರೈನಿಂಗು ಕೂಡ ಈಗ ಇನ್ನೊಂದು 3 ತಿಂಗಳಲ್ಲಿ ಟ್ರೈನಿಂಗ್ ಕೂಡ ಮುಗಿದೋಗುತ್ತೆ. ಅದಾದ ನಂತರ ಅವರಿಗೆ ಆ 2 ಖಾಲಿ ಇರೋ ಹುದ್ದೆಗಳನ್ನು ನೇಮಕ ಮಾಡಿ ಕೊಡ್ತೇವೆ. ಸರ್, ಒಂದು ಕಾನ್ಸ್ಟೇಬಲ್ ಖಾಲಿ ಇದೆ, ಅದನ್ನು ಕೂಡ ಈಗಾಗಲೇ 3600 ಜನರಿಗೆ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಫೈನಾನ್ಸ್ನವರು ಅನುಮತಿ ಕೊಟ್ಟಿದ್ದಾರೆ. ಅದಾದ ನಂತರ ಅದನ್ನು ಕೂಡ ಅವರಿಗೆ ನೇಮಕ ಮಾಡಿ ಕೊಡ್ತೇವೆ. ಸರ್, ಮೂಡುಬಿದ್ರೆಯಲ್ಲಿ 7 SIಗಳಿರಬೇಕು, 2 ಮಾತ್ರ ಇರೋದು. ಒಂದು ಖಾಲಿ ಅಲ್ಲ, 7ರಲ್ಲಿ 5 ಖಾಲಿ ಇದೆ. ನೋಡಿ, ನನ್ನ ಹತ್ರ ಇರೋ ಅಂಕಿಅಂಶ ನಿಮ್ಗೆ ಹೇಳ್ತೀನಿ. ಕಮಿಷನರೇಟ್ ಆದ್ದರಿಂದ ಕಮಿಷನರೇಟ್ ವ್ಯಾಪ್ತಿಗೆ ಕಮಿಷನರೇಟ್ ಅಲ್ಲ, ಇದು ಮೂಡುಬಿದ್ರಿ, ಮುಲ್ಕಿ ಮತ್ತು ಮೂಡುಬಿದ್ರಿ 2 ಕ್ಷೇತ್ರದ ಕಮಿಷನರ್ ವ್ಯಾಪ್ತಿಗೆ ಬರ್ತದೆ. ಅದು ಬರುತ್ತೆ. ಅದು ಒಟ್ಟಿಗೆ ಕಮಿಷನರೇಟ್ ಅಂತ ನಾವು ತಗೊಂಡಿಲ್ಲ. ಮೂಡುಬಿದ್ರಿ ಸ್ಟೇಷನ್ನು ಆಮೇಲೆ ಮುಲ್ಕಿ ಸ್ಟೇಷನ್ ಅಂತ ಸ್ಟೇಷನ್ ವೈಸ್ ತಗೊಂಡಿದ್ದೇವೆ. ಹೌದು, ಕಮಿಷನರೇಟ್ ಅಲ್ಲಿ ಇನ್ನೂ ಖಾಲಿ ಇದೆ. ಆದ್ರೆ ನಾನು ಹೇಳ್ತಾ ಇರೋದು, ನಿಮ್ಮ ಪ್ರಶ್ನೆ ಇರೋದು ಮುಲ್ಕಿಗೆ ಮತ್ತು ಮೂಡುಬಿದಿರಿಗೆ. ಹೌದು, ನಾನು ಹೇಳುವಂತದ್ದು ಈ ಗ್ರಾಮೀಣ SP ಇರುವುದಕ್ಕೆ ಕಮಿಷನ್ ಇರುವುದಕ್ಕೂ ಡಿಫರೆನ್ಸ್ ಇದೆ. ಸಿಬ್ಬಂದಿಗಳು ಕಮಿಷನರೇಟ್ ವ್ಯಾಪ್ತಿಗೆ ಬರುವುದರಿಂದ ಸಿಬ್ಬಂದಿಗಳು ಇದಕ್ಕೆ ಕಮಿಷನರೇಟ್ಗೆ ಬೇಕಾದಷ್ಟು ಖಾಲಿ ಇದೆ. ಆದ್ರೆ ಕಮಿಷನರೇಟ್ಗೆ ಬರ್ತಾ ಇದೆ, ಇದು ವ್ಯಾಪ್ತಿಗೆ ಸ್ಟೇಷನ್ ವೈಸು. ಅಲ್ಲ, ಅದನ್ನೇ ನಾನು ಹೇಳ್ತೀನಿ. ರಿವ್ಯೂ ಮಾಡಿ, ಇಡೀ ಕಮಿಷನರೇಟ್ ರಿವ್ಯೂ ಮಾಡಿ ಹೆಚ್ಚು ಸಂಖ್ಯೆ ಮಾಡ್ಕೊಳ್ಳೋದಕ್ಕೆ ನಾವು ಈಗ ಪ್ರಸ್ತಾವನೆ ಕೇಳಿದ್ದೇವೆ. ಯಾಕೆಂದರೆ ಅವ್ರು ಹೇಳಿದಾಗೆ ಜನಸಂಖ್ಯೆ ಜಾಸ್ತಿ ಆಗಿದೆ. ಜನಸಂಖ್ಯೆಗೆ ಅನುಗುಣವಾಗಿ ನಾವು ಹೆಚ್ಚು ಸಂಖ್ಯಾ ಬಲವನ್ನು ಕೊಡಬೇಕಾಗ್ತದೆ. ಅದನ್ನು ರಿವ್ಯೂ ಮಾಡ್ತೀವಿ. ಆದರೆ ಅವರು ಕೇಳ್ತಾ ಇರ್ತಕ್ಕಂಥದ್ದು ಮೂಡುಬಿದಿರಿ ಮತ್ತು ಮುಲ್ಕಿಗೆ ಮಾತ್ರ ಸೀಮಿತವಾಗಿ ಕೇಳಿದ್ದಾರೆ. ಹೌದು ಸರ್, ಅದರಲ್ಲಿ ನಾನು 2 ಏನು ಖಾಲಿ ಇದೆ ಅದನ್ನ ಇನ್ನು 3 ತಿಂಗಳಲ್ಲಿ ನಿಮಗೆ ರೆಕ್ರೂಟ್ಮೆಂಟ್ ಮಾಡಿ ಕೊಡ್ತೇವೆ. ಸರ್, 2 ಖಾಲಿ ಅಲ್ಲ, ಸರಿಯಾಗಿ ಮಾಹಿತಿ ತಕೊಳ್ಳಿ ಸರ್. 2 ಖಾಲಿ ಅಲ್ಲ, ASIಗಳು 7 ಇರಬೇಕು, 2 ಖಾಲಿ. ಇದು SIಗಳು, ASIಗಳು 8 ಇರಬೇಕು, 4 ಖಾಲಿ. 20 ಹೆಡ್ ಕಾನ್ಸ್ಟೇಬಲ್ ಇರಬೇಕು, 14 ಮಾತ್ರ ಇದ್ದಾರೆ, 6 ಖಾಲಿ ಇದೆ. 40 PC-ಗಳಿರಬೇಕು, 28 ಇದ್ದಾರೆ, 22 ಖಾಲಿ ಇದೆ. ಅದು ಯಾವ್ದು ಸಂಖ್ಯೆ ನಿಮ್ಮ ಹತ್ರ ಯಾವ್ದು ಡೇಟಾ ಇದೆ ಗೊತ್ತಿಲ್ಲ, ನಾ ಹೇಳ್ತೀನಿ ಕೇಳಿ. ಇಲ್ಲಿ ಮುಲ್ಕಿಯಲ್ಲಿ ಇನ್ಸ್ಪೆಕ್ಟರು 1 ಮಂಜೂರಾತಿ ಆಗಿರೋದು ಸರಿ, 1 ಇದೆ. ಹೌದು. PSI 2 ಮಂಜೂರಾತಿ ಆಗಿರೋದು 2 ಇದೆ. 4 ಆಗಿದೆ ಸರ್. ಅಲ್ಲಲ್ಲ, ಇಲ್ಲಿ ಎರಡೇ ಇರೋದು. ಆಮೇಲೆ ASI 5 ಇದೆ, 5 ಇದೆ. CHC 14 ಇದೆ, ಅದು 14 ಇದೆ. ಆನಂತರ CPC 29 ಇದೆ, 28 ಇದೆ, 1 ಖಾಲಿ ಇದೆ. ಇದು ಮುಲ್ಕಿಯಲ್ಲಿ. ಹೌದು. ಆಮೇಲೆ ಮೂಡುಬಿದ್ರಿಯಲ್ಲಿ PI 1 ಮಂಜೂರಾತಿ 1 ಇದ್ದಾರೆ. ಆಮೇಲೆ PSI 4 ಮಂಜೂರಾತಿ ಆಗಿದ್ದು 2 ಖಾಲಿ ಇದೆ. 7 ಆಗಿರ್ಬೇಕು, 2 ಮಾತ್ರ ಇದೆ, ಉಳಿದದ್ದು ಖಾಲಿ ಇದೆ. ASI 4 ಮಂಜೂರಾತಿ ಇದೆ, 1 ಎಕ್ಸ್ಟ್ರಾನು ಮಾಡಿದ್ದಾರೆ. 5 ಜನ ಇದ್ದಾರೆ. ಇಲ್ಲ ಸರ್, 4 ಮಾತ್ರ ಇದ್ದಾರೆ. ಅದು ಯಾವ್ದು ನಿಮ್ಮ ಹತ್ರ ಡೇಟಾ ಇದೆ ಗೊತ್ತಿಲ್ಲ. ಅಧಿಕೃತವಾಗಿ ನಮ್ಮ ಇಲಾಖೆ ಡೇಟಾ ಇವ್ರೆ. ನಾನು ನಿಮ್ಗೆ ಯಾಕೆ ಸುಳ್ಳು ಹೇಳಕ್ ಹೋಗ್ತೀನಿ. ASI 14, CHC 14 ಇದೆ, 14 ಜನನೂ ಇದ್ದಾರೆ. ಆಮೇಲೆ CPC 27 ಜನದ್ದು 27 ಜನನೂ ಇದ್ದಾರೆ. ದಿಸ್ ಈಸ್ ದಿ ಡಿಪಾರ್ಟ್ಮೆಂಟಲ್ ಇನ್ಫಾರ್ಮೇಶನ್. ನಿಮ್ಗೆ ಅದು ಎಲ್ಲಿ ಯಾವ್ದು ಸಿಕ್ಕಿದೆಯೋ ವೆರಿಫೈ ಮಾಡೋಣ. ಪೊಲೀಸ್ ಕಮಿಷನರ್ ಕೊಟ್ಟಿದ್ದು. ಆಯ್ತು, ಅದನ್ನ ನಾವು ರಿಕ್ರೂಟ್ ಮಾಡಿ ಕೊಡ್ತೇವೆ. ಆಮೇಲೆ ತಾವು ಅಪರಾಧಿಗಳು, ಸುರಕ್ಷತೆ ಇವೆಲ್ಲ ಕೇಳಿದಿರಿ. ಬಹಳ ಡೀಟೇಲ್ ಆಗಿ ಉತ್ತರವನ್ನ ಕೊಟ್ಟಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ತಮಗೆ ಗೊತ್ತಿದ್ದಾಗೆ ಆ ಭಾಗದಲ್ಲಿ ಅನೇಕ ಅಪರಾಧಗಳು ಆಗ್ತಾ ಇತ್ತು, ಹೆಚ್ಚಾಗ್ತಾ ಇತ್ತು. ಹಾಗೆ ಅಂತೇಳಿ
ನಾವು ಒಂದು ಸ್ಪೆಷಲ್ ಆ್ಯಕ್ಷನ್ ಫೋರ್ಸನ್ನೇ ಮಾಡಿದ್ದೇವೆ. ಆ ಆ್ಯಕ್ಷನ್ ಫೋರ್ಸ್ ಮಾಡಿದ ಮೇಲೆ ಆ ಭಾಗದಲ್ಲಿ ಇವತ್ತು ಅಪರಾಧಗಳ ಸಂಖ್ಯೆನೂ ಕಡಿಮೆ ಆಗಿದೆ ಮತ್ತು ಜನನೂ ಕೂಡ ಅದನ್ನು ಭಾಳ ಅಪ್ರಿಷಿಯೇಟ್ ಮಾಡ್ತಕ್ಕಂಥದ್ದನ್ನು ಮಾಡಿದ್ದಾರೆ. ಇವತ್ತು ನಾವು ಹೊಸದಾಗಿ 2 ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಮನೆ ಮನೆಗೆ ಪೊಲೀಸ್ ಅಂತೇಳಿ ಒಂದು ನೂತನವಾದ ಕಾರ್ಯಕ್ರಮವನ್ನು ಇಡೀ ದೇಶದಲ್ಲೇ ಮೊದಲನೇದಾಗಿ ಮಾಡಿದ್ದೇವೆ. ಆ ಜುರಿಸ್ಟಿಕ್ಷನ್ ಪೊಲೀಸ್ನವರು ರವಿ 50 ಜನರ 50 ಮನೆಗಳಿಗೆ ಒಂದು ಕ್ಲಸ್ಟರ್ ಅಂತ ಮಾಡಿ ಒಬ್ಬ ಕಾನ್ಸ್ಟೇಬಲ್ಗೆ ಜವಾಬ್ದಾರಿ ಕೊಟ್ಟಿದ್ದೇವೆ. ಆ 50 ಮನೆಗಳಿಗೆ ಆ ಪೊಲೀಸ್ ಕಾನ್ಸ್ಟೇಬಲ್ಲು ಅಥವಾ ಆಫೀಸರು ಭೇಟಿ ಮಾಡಿ ಅವರಿಗೆ ನಿಮ್ಮಲ್ಲಿ ಏನಾದರೂ ತೊಂದರೆ ಇದೆಯಾ, ನಿಮಗೆ ಯಾರಾದರೂ ತೊಂದರೆ ಕೊಡ್ತಾ ಇದ್ದಾರಾ ಅಥವಾ ಇನ್ನಿತರೆ ಪ್ರಶ್ನೆಗಳನ್ನೆಲ್ಲ ಕೇಳಿಕೊಂಡು ಅವರ ಡೇಟಾ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ. ಜೊತೆಗೆ ಅವರ ನಂಬರ್ಗಳನ್ನು ಶೇರ್ ಮಾಡ್ತಾರೆ. ಅವ್ರ ಮೊಬೈಲ್ ನಂಬರ್ ಶೇರ್ ಮಾಡಿ ಯಾವುದೇ ಸಂದರ್ಭದಲ್ಲಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇವರು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂತೇನಿಲ್ಲ. ಅದಕ್ಕಾಗಿ ಇದು ನೂತನವಾದ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಆಗ್ತಾ ಇದೆ ಇಡೀ ರಾಜ್ಯದಲ್ಲಿ. ಅದ್ರ ಜೊತೆಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆ ವತಿಯಿಂದ ಒಂದು ಅಕ್ಕಾ ಪಡೆ ಅಂತೇಳಿ ಹೊಸದಾಗಿ ಮಾಡ್ತಾ ಇದ್ವಿ, ಮಹಿಳೆಯರ ಸುರಕ್ಷತೆಗೆ ಅಂತೇಳಿ. ಅದು ಕೂಡ ಇವತ್ತು ಭಾಳ ಯಶಸ್ವಿಯಾಗಿ ಪ್ರಾರಂಭ ಆಗ್ತಾ ಇದೆ. ಅದು ಭಾಳ ಮೆಚ್ಚುಗೆಯನ್ನು ಪಡ್ಕೊಳ್ತಾ ಇದೆ. ಹಾಗಾಗಿ ಭಾಳಷ್ಟು ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ. ಭಾಳ ಹೆಚ್ಚಿನ ರೀತಿಯಲ್ಲಿ ಮಾಹಿತಿಯನ್ನು ನಾನು, ಯಾಕೆಂದರೆ ಎಲ್ಲನೂ ಓದಕ್ಕೆ ಹೋಗೋದಿಲ್ಲ, ಅದನ್ನು ಕೋಟ್ಯಾನ್ರವರು ನೋಡಿಕೊಂಡ್ರೆ ನಿಮಗೆಲ್ಲ ಉತ್ತರ ಅದರಲ್ಲೇ ಸಿಕ್ಬಿಡುತ್ತೆ. ಆದ್ದರಿಂದ ಯಾವುದೇ ನಿಮಗೆ ಅಪರಾಧಗಳ ಸಂಖ್ಯೆ ನೋಡಿ, ಈ 23ರಲ್ಲಿ ಈ 2 ಮೂಡುಬಿದ್ರೆ ಪೊಲೀಸ್ ಸ್ಟೇಷನ್ನಲ್ಲಿ 202 ಇದ್ದರೆ 24ರಲ್ಲಿ 224, 25ರಲ್ಲಿ 174 ಇಳಿದಿದೆ. ಈಗ ನಾನು ಹೇಳಿದ್ನಲ್ಲ SAF ಎಲ್ಲ ಮಾಡಿದ್ವಿ ಅಂತ, ಅದ ಕಾರಣಕ್ಕಾಗಿ ಅಪರಾಧಗಳೆಲ್ಲ ಸಂಖ್ಯೆ ಕಡಿಮೆ ಆಗಿದೆ. ಜೊತೆಗೆ ನಿಮಗೆ ಮುಲ್ಕಿಯಲ್ಲಿ ಕೂಡ 120, 149, ಈಗ 120 ಇದೆ. ಅದರಿಂದ ಭಾಳ ಎಫೆಕ್ಟಿವ್ ಆಗಿ ಇವತ್ತು ಪೊಲೀಸ್ ಆ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಹೊರಟಿದ್ದೇನೆ. ಅದರಿಂದ ನಿಮಗೆ ಯಾವುದೇ ರೀತಿಯ ಸಲಹೆಗಳನ್ನು ತಾವು ಕೊಡೋದಿದ್ರೆ ಇನ್ನೂ ಕೊಡಿ. ಯಾಕೆಂದರೆ ಆ ಭಾಗವನ್ನು ಸುರಕ್ಷಿತವಾಗಿ, ಕರಾವಳಿ ಪ್ರದೇಶವನ್ನು ಸುರಕ್ಷಿತವಾಗಿ ಮಾಡಬೇಕು ಅನ್ನೋದು ಅಷ್ಟೇ ನಮ್ಮ ಉದ್ದೇಶ. ಅದಕ್ಕೋಸ್ಕರ ನಿಮ್ಮ ಸಲಹೆಯನ್ನು ಕೂಡ ನಾನು ತಗೊಳ್ತೇನೆ. ಓಕೆ, ನಮ್ದು ಅಷ್ಟೇ, ಬೇರೆ ಏನಿಲ್ಲ. ಸಿಬ್ಬಂದಿಗಳ ಕೊರತೆ ಇದ್ದಲ್ಲಿ ಸಿಬ್ಬಂದಿಗಳನ್ನು ತುಂಬುವಂತ ಕೆಲಸ ಮಾನ್ಯ ಗೃಹ ಸಚಿವರ ಹತ್ರ. ಬಾಲಕೃಷ್ಣ CN. ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 318 ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಕೇಳಬಯಸ್ತೇನೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಇವತ್ತು ನಮ್ಮ HLBC ಲೆಫ್ಟ್ ಬ್ಯಾಂಕ್ ಕ್ಯಾನಲ್ ಅಡಿನಲ್ಲಿ ಸುಮಾರು 14 ವಿತರಣಾ ನಾಲೆಗಳು ನಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಬರ್ತದೆ. ಅದರಲ್ಲಿ ಉತ್ತರದಲ್ಲಿ ಸುಮಾರು 8 ವಿತರಣಾ ನಾಲೆಗಳಲ್ಲಿ ಒಂದು ಅಭಿವೃದ್ಧಿ ಕಾಮಗಾರಿಗಳು ಆಗಿದೆ ಅಂತ ಹೇಳಿದ್ದಾರೆ. ಆಗಿದೆ ಅಂದರೆ 30% ಆಗಿದೆ. ಆದರೆ ಟೈಲೆಂಡ್ಗೆ ನೀರು ಹೋಗ್ತಾ ಇಲ್ಲ. ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರ್ತಾ ಇದ್ದೇನೆ. ಉಳಿದಿರ್ತಕ್ಕಂಥ 6 ವಿತರಣಾ ನಾಲೆಗಳಲ್ಲಿ ಯಾವುದೇ ಕೆಲಸ ಕಾರ್ಯಗಳಾಗದ ರೀತಿ ಟೈಲೆಂಡ್ಗೆ ನೀರು ಹೋಗ್ತಾ ಇಲ್ಲ ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಮಾನ್ಯ ಸಭಾಧ್ಯಕ್ಷೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ, ಇವತ್ತು ನಮ್ಮ HLBC ಅಡಿನಲ್ಲಿ ಮಾನ್ಯ ಸಭಾಧ್ಯಕ್ಷೆ 14 ವಿತರಣಾ ನಾಲೆ ವ್ಯಾಪ್ತಿನಲ್ಲಿ 26,000 ಎಕರೆ ಅಚ್ಚುಕಟ್ಟಿದೆ. 5 ಲಿಫ್ಟ್ ಇರಿಗೇಷನ್ ಅಡಿನಲ್ಲಿ ಲೆಫ್ಟ್ ಬ್ಯಾಂಕ್, ರೈಟ್ ಬ್ಯಾಂಕ್ ಅಡಿನಲ್ಲಿ 10,000 ಎಕರೆ ಒಂದು ಅಚ್ಚುಕಟ್ಟು ಪ್ರದೇಶ ಇದೆ. ಆ ಒಂದು ಬಾಗೂರು, ನವಿಲೆ, ನುಗ್ಗೇಳ್ಳಿ, ಹಿರಿಸೇವೆ ಒಂದು ಲಿಫ್ಟ್ ಇರಿಗೇಷನ್ ಅಡಿನಲ್ಲಿ ಯಾವುದೇ ರೀತಿಯಾದಂಥ ಲೈನಿಂಗು ವಗೈರೆ ಆಗಿರುವುದಿಲ್ಲ. ಟೈಲೆಂಡ್ಗೆ ನೀರು ಹೋಗಬೇಕಾದ್ರೆ ತುಂಬ ಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಮಾನ್ಯ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ವಿನಂತಿ ಮಾಡ್ತಕ್ಕಂಥದ್ದು ಏನಂದರೆ, ಈ ಒಂದು ಪ್ರಸಕ್ತ ಸಾಲಿನಲ್ಲಿ ಒಂದು DPR ಮಾಡಿಸಿ ಆ ಟೈಲೆಂಡ್ ಭಾಗದ ರೈತರಿಗೆ ಸರಾಗವಾಗಿ ನೀರು ಸರಬರಾಜು ಮಾಡ್ತಕ್ಕಂಥದ್ದಕ್ಕೆ ಒಂದು ಆದ್ಯತೆಯನ್ನು ನೀಡಿ, ಸರ್ಕಾರದಿಂದ ಅನುಮೋದನೆ ನೀಡಿ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ರೈತರ ಪರವಾಗಿ ಅನುಕೂಲ ಮಾಡಬೇಕಾದಂತ ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ಅದರ ಜೊತೆಗೆ ಶ್ರೀರಾಮದಯವರ ನಾಲೆ, ಒಡೆಯರ ಕಾಲದಲ್ಲಿ ಆದಂಥ ಒಂದು ನಾಲೆ ಇದೆ. ಅದು ಸುಮಾರು 150 ವರ್ಷದ ಕೆನಾಲ್ ಆಗಿದೆ. ಅಲ್ಲೂ ಕೂಡ ಟೈಲೆಂಡ್ಗೆ ನೀರು ಹೋಗಬೇಕಾದ್ರೆ ಒಂದು ಅಡಚಣೆಗಳಿದೆ. ಅದರ ಬಗ್ಗೆನೂ ಕೂಡ ಗಮನ ಹರಿಸಬೇಕು ಅಂತ ನಾನು ಕೂಡಲೇ ಕ್ರಮ ತಗೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ಮಾನ್ಯ ಸಭಾಧ್ಯಕ್ಷ.
ಅಧ್ಯಕ್ಷೆ, ಬಾಲಕೃಷ್ಣ ಅವರು ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಇದೆ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ಎಡದಂಡೆ ನಾಲೆ ವಿಭಾಗ ಒಟ್ಟು 14ರಲ್ಲಿ ಈಗಾಗಲೇ ನಾವು ಕೆಲವು ಪ್ರಾರಂಭ ಮಾಡಿದ್ದೀವಿ. 8 ಇನ್ನು 6 ಮಾಡಬೇಕು. ಇನ್ನು ಕೆಲವು ಹಳೆ ನಾಲೆಗಳಿದೆ. ಇದೆಲ್ಲ ರಿಪೋರ್ಟ್ ತರಿಸ್ಕೊಂಡಿದ್ದೀನಿ ನಾನು. ಸೊ ವಿತರಣಾ ನಾಲೆಗೆ 33ಕ್ಕೆ ಒಂದು 10 ಕೋಟಿ, 34, 35, 36, 37ಕ್ಕೆ 5 ಕೋಟಿ, 38, 39, 40ಕ್ಕೆ ಒಟ್ಟು 5 ಕೋಟಿ, ಈ ರೀತಿ ಎಲ್ಲ ಪ್ಲ್ಯಾನ್ ಇದೆ. ಮುಂದಕ್ಕೂ ಕೂಡ ಈ ಒಟ್ಟು ಒಂದು 110 ಕೋಟಿ ರೂಪಾಯಿದು ಒಂದು ಅಂದಾಜು ವೆಚ್ಚ ಕೂಡ ಈಗಾಗಲೇ ಎಲ್ಲ ಕಾಮಗಾರಿಗಳ ಕೈಗೊಳ್ಳಲು ಅನುದಾನ ಅವಶ್ಯಕತೆಗೆ ಈಗಾಗಲೇ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀವಿ. ಅವರ ಬಯಕೆಯಂತೆ ಆದಷ್ಟು ಜಲ್ದಿ ನಾವು ಫೈನಾನ್ಷಿಯಲ್ ಕನ್ಸ್ಟ್ರೇಂಟ್ನ ಇಟ್ಕೊಂಡು ನಾವು ಅದನ್ನು ಕ್ರಮವನ್ನು ಕೈಗೊಳ್ತೀವಿ. ಒಂದು ಮಾನ್ಯ ಅಧ್ಯಕ್ಷೆ, ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಮತ್ತೊಂದು ವಿನಂತಿ ಮಾಡ್ತಕ್ಕಂಥದ್ದು, ಚನ್ನರಾಯಪಟ್ಟಣ ಅಮಾನಿಕೆರೆ ತೋಟಿ ಪ್ರಾಜೆಕ್ಟು 4161 ಅವಾರ್ಡ್ ಆಗಿ JMCL ಆಗಿದೆ ಸರ್. ಇವತ್ತು 19-1 ಅವಾರ್ಡ್ ಆಗಲಿಕ್ಕೆ 11,19,65,000 ರೂಪಾಯಿನ ನಿಗಮದಿಂದ SLO ಆಫೀಸ್ಗೆ ಬಿಡುಗಡೆ ಮಾಡಬೇಕಾಗ್ತಾ ಆಗಿದೆ. ಅದನ್ನು ಕೂಡಲೇ, ಯಾಕೆಂದರೆ 95% ಕಾಮಗಾರಿ ಪೂರ್ಣಗೊಂಡಿದೆ. ಮಾನ್ಯ ಸಭಾಧ್ಯಕ್ಷ, ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಮನವಿ ಮಾಡ್ತೇನೆ. ಈ ಒಂದು ಪ್ರಸಕ್ತ ಸಾಲ, ಯಾಕೆಂದರೆ 5% ಕಾಮಗಾರಿ ಉಳಿದಿದೆ. 16.5 ಕಿಲೋಮೀಟರ್ ರೈಸಿಂಗ್ ಮೇನಲ್ಲಿ 9 ಮೀಟರ್ ಉಳಿದಿದೆ. ರೈತರು, ಮಿಕ್ಕ ರೈತರೆಲ್ಲ ಕನ್ಸರ್ನ್ ಕೊಟ್ಟು ಬಿಟ್ಕೊಟ್ಟಿದ್ದಾರೆ. ಆಗ ದುಡ್ಡು ಬಂದಿಲ್ಲ ಅಂತ ಕೆಲವರು ಅಡಚಣೆ ಮಾಡ್ತಾ ಇದ್ದಾರೆ. ಕೂಡಲೇ ಅದು ಭೂ ಪರಿಹಾರಕ್ಕೆ ಹಣವನ್ನು ನೀಡಿ 19-1 ಅವಾರ್ಡ್ ಮಾಡಿಸಿ ಇವು ಬರುವ ಹಂಗಾಮಿನಲ್ಲಿ ನೀರೆತ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮ ಮೂಲಕ ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಈಗ ಅದೊಂದು ಪ್ರತ್ಯೇಕವಾದಂಥ ಪ್ರಶ್ನೆ ಮಾಡಿ 334 ಬೇರೆ ಹಾಕಿ, ಅದು ಅಕ್ವಿಷನ್ದು ಇಲ್ಲಿ ಮಾಹಿತಿ ಇಲ್ಲ. ನಂತರ ಅದನ್ನು ಉತ್ತರ ಒದಗಿಸ್ಕೊಡೋಣ. ಸುಬ್ಬರೆಡ್ಡಿ SN. ಥ್ಯಾಂಕ್ಸ್ ಸರ್. ಸನ್ಮಾನ್ಯ ಸಭಾಧ್ಯಕ್ಷರೇ, 465ನೇ ಪ್ರಶ್ನೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಕೇಳಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರು ಉತ್ತರ ಒದಗಿಸಿದ್ರೆ ಉತ್ತರನೂ ಸರಿಯಾಗಿದೆ. ಆದರೆ ನನ್ನ ಇನ್ನೊಂದು ತಾಲೂಕಲ್ಲಿ, ಚೇಲೂರು ತಾಲೂಕಲ್ಲಿ ಒಂದು ಭವನ ಇದೆ, ಅದನ್ನು ಬೇಗ ಮಾಡಿಕೊಡ್ಬೇಕಾಗಿ ನನ್ನ ವಿನಂತಿ. ಮಾಡ್ಕೊಳ್ಳೋ, ಪರಿಶೀಲನೆ ಮಾಡಿ ಮಾಡಿಕೊಡ್ತೀವಿ. ಸುರೇಶ್ ಬಾಬು CB. ಸನ್ಮಾನ್ಯ ಅಧ್ಯಕ್ಷೆ, 430ನೇ ಪ್ರಶ್ನೆನ ಅಬಕಾರಿ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷೆ, ಈಗಾಗಲೇ ಸರ್ಕಾರ ಒಂದು ಕಡೆ ಹೆಣ್ಮಕ್ಳು ಪರ ನಾವಿದ್ದೇವೆ, ಅವ್ರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದನ್ನ 2,000 ರೂಪಾಯಿನ ಅವ್ರಿಗೆ ಗೃಹಲಕ್ಷ್ಮಿಲಿ ಕೊಡ್ತಕ್ಕಂಥ ಕೆಲಸ ಇದೆಲ್ಲ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕಣ್ಣೀರು ಬರೋಂಥ ಕೆಲಸನೂ ಕೂಡ ಸರ್ಕಾರನೇ ಮಾಡ್ತಾ ಇದೆ. ಒಂದು ಕಡೆ ಕೊಡೋದು, ಒಂದು ಕಡೆ ಕಿತ್ಕೊಳ್ಳೋ ರೀತಿಯಲ್ಲಿ. ಒಂದು ಕಡೆ ಏನಾಗಿತ್ತು, ಹೆಣ್ಮಕ್ಳಿಗೆ ಗಂಡಂದಿರು ಕುಡಿತಾ ಅವರೆಲ್ಲ ಹಾಳಾಗಿ ಅವ್ರ ಜೀವನ, ಅವ್ರ ಲಿವರ್ ಕಳ್ಕೊಂಡಂಥದ್ದಾಗಿದೆ. ಈಗ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಇವತ್ತು ಎಣ್ಣೆ ಕುಡಿತಕ್ಕೆ ದಾಸರಾಗ್ತಾ ಇರ್ತಕ್ಕಂಥದ್ದು ಹಳ್ಳಿಗಳಲ್ಲಿ ನಾವು ನೋಡಿದಾಗ ಇದಕ್ಕೆ ಕಡಿವಾಣ ಆಗದೆ ಇಲ್ಲಿ ಕಿರಾಣಿ ಅಂಗಡಿಗಳಲ್ಲಿ, ಸಣ್ಣ ಪುಟ್ಟ ಪೆಟ್ಟಿಗೆ ಅಂಗಡಿಗಳಲ್ಲೆಲ್ಲ ಕೂಡ ಇವತ್ತು ಇದು ಎಣ್ಣೆ ಸಿಗ್ತಾ ಇರ್ತಕ್ಕಂಥದ್ದನ್ನ ನೋಡಿದಾಗ ಅದಕ್ಕೆ ದಯಮಾಡಿ ಕಡಿವಾಣ ಹಾಕೋದ್ರ ಬಗ್ಗೆ ಚಿಂತನೆ ಏನಾದರೂ ಕೂಡ ಸರ್ಕಾರಕ್ಕಿದೆಯಾ ಅಂತ ಅಬಕಾರಿ ಸಚಿವರನ್ನ ನಾನು ಕೇಳಲಿಕ್ಕೆ ಬಯಸ್ತೇನೆ. ಸಭಾಧ್ಯಕ್ಷರೇ, ನಾವು ಮಾನ್ಯ ಸಭಾಧ್ಯಕ್ಷರೇ, ಇವರು ಸಣ್ಣ ಕಿರಾಣಿ, ಅತಿ ಸಣ್ಣ ಕಿರಾಣಿ ಅಂಗಡಿಯಲ್ಲಿ ಅವ್ಯಾವತೆ ಮದ್ಯ ಮಾರಾಟ ಮಾಡುತ್ತಿರೋ ಬಗ್ಗೆ ಸರ್ಕಾರ ಗಮನಕ್ಕೆ ಬಂದಿರುತ್ತದೆ ಅಂತಾರೆ. ಇದು ಸಾಮಾನ್ಯವಾಗಿ ನೋಡ್ಕೊಂಡು ಬಂದಿದ್ದೀವಿ. ಎಲ್ಲ ಸದನದಲ್ಲಿ ಇದೊಂದು ಚರ್ಚೆ ಆಗಿದೆ. ನಂದು ಸರ್ಕಾರಕ್ಕೆ, ವಿಶೇಷ ಹಣಕಾಸು ಸಚಿವರಿಗೆ ನನ್ನೊಂದು ಸಜೆಷನ್. ವೈ ನಾಟ್ ಗೌರ್ಮೆಂಟ್ ಥಿಂಕ್ ಆಫ್ ಸಪ್ಲೈಂಗ್ ದಿಸ್ ಲಿಕರ್ ಥ್ರೂ ಸ್ವಿಗ್ಗಿ, ಝೊಮ್ಯಾಟೊ, ಮನೆ ಬಾಗಿಲಿಗೆ ಸರಬರಾಜು ಮಾಡಿ. ಯಾಕೆ ಸಣ್ಣ ಕಿರಾಣಿ ಅಂಗಡಿನಲ್ಲಿ ನಿಮ್ ಇನ್ಕಮು ಜಾಸ್ತಿ ಆಗುತ್ತೆ. ಆ ಜನ ಅಲ್ಲಿ ಹೋಗಿ ಓಡಾಡ್ತಾರೆ. ಮನೆ ಬಾಗಿಲಿಗೆ ನಾವು ಸರಬರಾಜು ಮಾಡ್ತೀವಿ. ಝೊಮ್ಯಾಟೊ, ಸ್ವಿಗ್ಗಿ, ಗಿಗ್ ವರ್ಕರ್ಸ್ ಪೊಲೀಸ್ ಕೊಟ್ಟಂಗೆ ಸಭಾಧ್ಯಕ್ಷರೇ, ಚಿಕ್ಕನಾಯಕನಹಳ್ಳಿಯಲ್ಲಿ ನಾವು ಈಗ ಆಲ್ರೆಡಿ 771 ಕಡೆ ನಾವು ರೇಡ್ ಮಾಡಿದ್ದೀವಿ. 3 ವರ್ಷಗಳಲ್ಲಿ 51, 32, 34 ನಾವು ಕೇಸ್ ಹಾಕಿದ್ದೀವಿ. 15 ಈ ಪ್ರಕಾರ 4 ಪಾರ್ಟಿಲಿ ಹಾಕ್ತೀವಿ. ಹೀಗೆ ಆವಾಗ ನಾವು ರೇಟ್ ಮಾಡ್ತಕ್ಕಂಥದ್ದು, ಕಂಟ್ರೋಲ್ ಮಾಡ್ತಕ್ಕಂಥದ್ದು ನಾವು ಮಾಡ್ತಾನೆ ಇದ್ದೀವಿ.
ಅಲ್ಪ ಸ್ವಲ್ಪ ಈ ಪ್ರಮಾಣದಲ್ಲಿ ನಡೀತಿದೆ, ಇನ್ನೂ ಕಠಿಣವಾಗಿ ಅದು ನಡೆದುಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಇಲ್ಲ, ಅಲ್ಪ ಸ್ವಲ್ಪ ಅಲ್ಲ ಸನ್ಮಾನ್ಯದ ಅಬ್ಕಾರಿ ಸಚಿವರೇ. ಈಗ ಏನಾಗಿದೆ, ನೀವು ಟಾರ್ಗೆಟ್ ಫಿಕ್ಸ್ ಮಾಡಿದಿರಂತೆ, ಹೌದಾ? ಅಬ್ಕಾರಿ ಇಲಾಖೆ ಇಷ್ಟು ಮಾರಬೇಕು ಅಂತ ಟಾರ್ಗೆಟ್ ಫಿಕ್ಸ್ ಮಾಡಿದ್ದೀರಿ ಅಂತ ಅಲ್ಲಿ ಹೇಳ್ತಾರೆ. ಇಷ್ಟನ್ನ ನೀವು ಒಂದೊಂದು ತಾಲೂಕಲ್ಲಿ ಇಷ್ಟು ಟಾರ್ಗೆಟ್ ಮಾಡಬೇಕು ಅಂತ ನೀವು ನಿಗದಿ ಮಾಡಿರೋದ್ರಿಂದ ನಾವು ಸೇಲ್ ಮಾಡಲೇಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಅಲ್ಲಿ ಅವರೆಲ್ಲರೂ ಕೂಡ ಹೇಳ್ತಕ್ಕಂಥದ್ದು. ಹೀಗಾಗಿ ಹಳ್ಳಿಯಲ್ಲೂ ಮಾರ್ತಾ ಇದ್ದಾರೆ. ಈಗಿನ ಏನು SLC ಮಕ್ಕಳವರೆಗೂ ಕೂಡ ಕಾಲೇಜ್ ಫೀಲ್ಡ್, ಹೈಸ್ಕೂಲ್ ಫೀಲ್ಡ್ ಅಲ್ಲಿ ಕೂತ್ಕೊಂಡು ಕುಡಿತಾ ಇರೋದು ನಾವು ನೋಡ್ತಾ ಇದ್ದೀವಿ. ಅದೆಲ್ಲ ದಯಮಾಡಿ ಏನಾರು ಒಂದು ತೀರ್ಮಾನ ತಗೊಳ್ಳಿ ಅಂತ ನಾನು. ಇಲ್ಲಿ ನಮ್ದೇನು ಟಾರ್ಗೆಟ್ ಇರುವುದಿಲ್ಲ, ಇದು ಟಾರ್ಗೆಟ್ ಕೊಟ್ಟಿಲ್ಲ ಅಂತ ಒಬ್ರು ಸಚಿವರು ಇಲ್ಲಿ ಏನ್ ಮಾಡ್ಬೇಕು ಸರ್? ಅಲ್ಲಿ ಡಿಮಾಂಡ್ ಇದೆ, ಟಾರ್ಗೆಟ್ ಕೊಟ್ಟಿದೀವಿ ಅಂತ ಹೇಳಿ ಈ ಸರಿ ಇವರು ಅಬಕಾರಿ ಇಲಾಖೆಯ ಇನ್ಕಮ್ ಜಾಸ್ತಿ ಮಾಡುವಂತ ಟಾರ್ಗೆಟ್ ಕೊಟ್ಟಿದ್ದಾರೆ. 40,000 ಕೋಟಿ ಆಗಬೇಕು ಅಂತ ಹೇಳಿದ್ದಾರೆ. ಟಾರ್ಗೆಟ್ ಕೊಟ್ಟಿಲ್ಲ ಅಂತಂದ್ರೆ 43,000 ಕೋಟಿ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ದಾರೆ. ಟಾರ್ಗೆಟ್ ಅವರು ರೈಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ರೈಡ್ ಮಾಡೋದು ನಾಮಕಾವಸ್ಥೆ. ರೈಡ್ ಮಾಡಿದಾಗ ಸಿಗ್ತದೆ, ಅದರಲ್ಲಿ ಬ್ಯಾಚ್ ನಂಬರ್ ಇರ್ತದೆ. ಮಂತ್ರಿಗಳೆಲ್ಲ ಏನ್ ಮಾಡ್ತಾ ಇದ್ದೀರಿ ಹೇಳಿ ಸರ್? ನಾವು ಕೂತ್ಕೊಂಡ್ರೆ 4 ಜನ 5 ಜನ ಹೇಗೆ ಹೇಳ್ಬೇಕು ನಾನು? ಆಯ್ತು, ಟಾರ್ಗೆಟ್ ಇಲ್ಲ, ನಾವು ನಿರೀಕ್ಷೆ ಮಾಡ್ತಾ ಇದೀವಿ. ಇಷ್ಟು ಲಕ್ಷ ಇಷ್ಟು ಕೋಟಿ ಬರ್ಬೋದು ಅಂತ ನಿರೀಕ್ಷೆ ಇದೆ. ಯಾರಿಗೆ ಟಾರ್ಗೆಟ್ ಮಾಡಿ ಸ್ವಾಮಿ ನಿಮ್ಗೆ ಕುಡಿಯತ್ತೇಳಿ ನೀವು ಕುಡಿತೀರಾ? ಈ ಒಂದು ಗುಜರಾತ್ ಬಂದ್ ಹೈ ಬಹುತ್ ಮಿಲ್ತಾ ಹೈ ಕಿರಾಣಿ ಅಂಗಡಿಯಲ್ಲಿ. ಇಲ್ಲಿ ಎಲ್ಲಾ ಕಡೆ ಇದು ನಡೀತಿರ್ತೈತಿ. ನಾವು ರೇಡ್ ಮಾಡ್ತಾ ಇದೀವಿ, ಕಂಟ್ರೋಲ್ ಮಾಡ್ತಿದೀವಿ, ಇನ್ನೂ ಕಠಿಣ ಕ್ರಮ ತಗೊಳ್ತೀವಿ. ಸಲಹೆ ಇದ್ರೆ ಕೊಡಿ. ಜಿ ಟಿ ಪಾಟೀಲ್ ಕಡಿವಾಣ ಆಗ್ಲಿಕ್ಕೆ ಸಲಹೆ ಇದ್ರೆ ಮತ್ತೆ ಕೊಡಿ ಹೋಗಿ. ಸನ್ಮಾನ್ಯ ಸ್ಪೀಕರ್ ಮಾಡಿ ಉಪಮುಖ್ಯಮಂತ್ರಿಗಳಿಗೆ ಮೈಕ್ ಒಂದು ಪಾಯಿಂಟ್ ಹೇಳಿದ್ರಿ. ಈಗಿನ ಲೇಟೆಸ್ಟ್ ಇದು ಬಂದ್ಮೇಲೆ ಈ ಅಮೆಝಾನು, ಸ್ವಿಗ್ಗಿ, ಜಿಜಿ ಏನೇನೆಲ್ಲ ಹೇಳಿದ್ರಲ್ಲ, ಇದೆಲ್ಲ ಈಗ ಬಂದ್ಮೇಲೆ ಈಗ ಔಷಧಿ, ತರಕಾರಿ ಎಲ್ಲ ತರಕ್ಕೆಲ್ಲ ಫೋನ್ ಮಾಡ್ತಾರೆ, ಎಲ್ಲ ತಂದು ಕೊಡ್ತಾರೆ. ಇನ್ಕ್ಲೂಡಿಂಗ್ ಒಂದು ಸಣ್ಣ ಟ್ಯಾಬ್ಲೆಟ್ಗೂ ಕೂಡ ಈಗ ಫೋನ್ ಮಾಡಿ ತಂದು ಕೊಡ್ತಾರೆ. ಅವರೇನೆ ಹೋಗಿ ಲಿಕ್ಕರ್ ಶಾಪ್ಗೆ ಹೋಗಿ ತೆಗೆದುಕೊಂಡು ಬರೋದು ಕೊಡಲ್ಲ ಅನ್ನೋದು ಯಾವ ಗ್ಯಾರಂಟಿ? ಇಟ್ ಈಸ್ ಅವೈಲಬಲ್ ದೇರ್. ಈಗೆಲ್ಲ ನಾವು ಅಫಿಷಿಯಲ್ ಆಗಿ ಇಲ್ಲದೆ ಇರ್ಬೋದು ಅಷ್ಟೇ, ಅನ್ಅಫಿಷಿಯಲ್ ಅಲ್ಲ. ನಾನು ಹೇಳ್ತಾ ಇದ್ದೀನಿ, ನಾನು ಯಾಕೆಂದರೆ ಗೊತ್ತಿದೆಯೋ ಗೊತ್ತಿಲ್ಲದೋ ಕಣ್ಣಿಗೆ ಬಟ್ಟೆ ಹಾಕ್ಕೊಂಡು ದಿಸ್ ಇಸ್ ಆಲ್ ಗೋಯಿಂಗ್ ಆನ್ ದಿಸ್ ಸಿಸ್ಟಮ್. ನಾನು ಎಷ್ಟೋ ಕಡೆ ಕೇಳಿದ್ದೀನಿ ಇದನ್ನು. ನಾನು ಅದಕ್ಕೆ ನಮ್ಮ CMಗೂ ಒಂದ್ಸತಿ ಹೇಳ್ತಿದ್ದೆ, ಈ ನಮ್ಮ ಕರಾವಳಿ ಬೆಲ್ಟಲ್ಲಿ ಕೆಲವೆಲ್ಲ ಬಾರ್ಗಳಲ್ಲಿ ಅಲ್ಲೆಲ್ಲ ನಾವು ಪರ್ಮಿಷನ್ ಕೊಡ್ತಾ ಇಲ್ಲ ಬಾರ್ಗಳಿಗೆಲ್ಲ. ಬಟ್ ಸ್ಟಿಲ್ ಅಲ್ಲೆಲ್ಲ ಇದನ್ನು ಬೀರ್ಗಳೆಲ್ಲ ಮಾರ್ತಾ ಇದ್ದಾರೆ. ಅಫಿಷಿಯಲ್ ಆಗಿ ನಾವು ಬೆಟರ್ ಕೊಟ್ಬಿಡೋದು ಬೆಟರ್ ಅನ್ನೋದು ನನ್ನೊಂದು ಇದು. ಸುಮ್ಮನೆ ಕಳ್ತಂದು ಅಲ್ಲಿ ಇದು ಬೀಚ್ಗಳಲ್ಲಿ ತಂದು ಮಾರೋದು ಬದಲು ಅಫಿಷಿಯಲ್ ಆಗಿ ಲೈಸೆನ್ಸ್ ತೊಗೊಳ್ಳೋದು ಒಂದು ರೀತಿ ಕೊಟ್ಬಿಡೋದು ಬೆಟರ್ ಅನ್ನೋದು ನನ್ನ ಒಂದು ಅಭಿಪ್ರಾಯ, ವೈಯಕ್ತಿಕವಾದ ಅಭಿಪ್ರಾಯ. ಚರ್ಚೆ ಬೇಡ. ಆಮೇಲೆ ಜೊತೆಗೆ ಮನೆಗಳಲ್ಲಿ 7 ಬಾಟ್ಲ ಮೇಲೆ ಇಟ್ಕೋಬೇಡ ಅಂತಾರೆ. ಎಲ್ಲ ಓದೋರು ಬಂದವರೆಲ್ಲ ಒಂದೊಂದು ಬಾಟ್ಲ್ ತಂದು ಕೊಡ್ತಾ ಇರ್ತಾರೆ ನಮಗೆ. ಅದಕ್ಕೂ ಏನಾದ್ರು ಒಂದು ಹೊಸದಾಗಿ ಮನೇಲಿ ಇಟ್ಕೊಳ್ಳೋಕ್ಕೆ ಒಂದು ರೆಗ್ಯುಲೈಸೇಷನ್, ಇಲ್ಲಾಂದ್ರೆ ಯಾರು ಇನ್ಕಮ್ ಟ್ಯಾಕ್ಸ್ ಬಂದ, ಇವನು ಬಂದ ಅವನಿಗೊಂದು ಕೇಸ್ ಹಾಕೋದು, ಅವನೊಂದು ಮಾಡೋದು, ಇವೆಲ್ಲ ಕೂಡ ಗೊತ್ತಿದೆಯೋ ಗೊತ್ತಿಲ್ಲದೆ ಇಲ್ಲಿಗಲ್ ಆಗಿ ನಡೀತಾ ಇದೆ. ಅದಕ್ಕೆ ವಿ ಶುಡ್ ಟ್ರೈ ಟು ಬ್ರಿಂಗ್ ರೆಗ್ಯುಲೈಸೇಷನ್ ಅನ್ನೋದು ಕೂಡ ಒಂದು ದೊಡ್ಡ ಚರ್ಚೆ ನಾವು ನೀವು ಸೇರಿ ಮಾಡಬೇಕಾಗಿದೆ. ಜಿ ಟಿ ಪಾಟೀಲ್ ಸರ್, ಸಭಾಧ್ಯಕ್ಷರೇ, ನನ್ನ ಇಫ್ ಮೈ ಇನ್ಫಾರ್ಮೇಶನ್ ಇಸ್ ರೈಟ್, ಈವನ್ ಈ ಗಿಗ್ ವರ್ಕರ್ಸು ಈ ಏನು ನಮ್ಮ ಹೊಸ ಸಿಸ್ಟಮ್ ಬಂದಿದೆ, ಇದ್ರ ಮುಖಾಂತರ ಡ್ರಗ್ಸ್ ಕೂಡ ಸಪ್ಲೈ ಆಗ್ತಾ ಇದೆ. ಸರ್ಕಾರ ತನ್ನ ಹತಾಶೆನ, ತನ್ನ ಅಸಹಾಯಕತೆನ ತೋರಿಸಬಾರ್ದು. ಅಲ್ಲ ಸರ್, ಸಮಾಜ ಹಾಳಾಗೋಗ್ತಾ ಇದೆ, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ,
ಬೆಲ್ ಐಕಾನ್ ಕ್ಲಿಕ್ ಮಾಡಿ.